ಮುಂಜಾನೆ ಬಾಳೋ ಲಕ್ಷಾತರ ಬಾಳೋ ಮೊಳಗಾಲೋ ಮಳೆ ಬಾಳೋ ಮಳೆಯ ಮುಂಜಾನೆ ಬಾಳೋ ಲಕ್ಷಲೆ ಬಾಳೋ ಲಕ್ಷಾತರ ಬಾಳೋ ಮೊಳಗಾಲನು ಮಳೆಯ ದಿನಾರೋ ನೆಡೋ. ನನ್ನ ಹೆಸರು ತುಳಸಿ. ನಮ್ಮೂರಿದ್ದೆ ಹೊನ್ನೋಳಿ. ನಾನು ಹಂಗೆ 45 ವರ್ಷ ಆಗೋದು. ನಾ ಕೆಲಸ ಮಾಡಿ ಇಟ್ಟಾಯ್ತು. ನನ್ನ ಮಗನ ಇನ್ನು ನಿಮ್ಮ ಹತ್ರ ಬಂದಿತ್ತ ಒಂದು 3 ತಿಂಗಳು ಬಾಳೆ ಬಿಟ್ಟು ಬಂದಿಲ್ಲ ಕೆಲಸ ಮಾಡಿ. ನಾನು ಈ ಕೆಲಸಕ್ಕೆ ಅದು ಒಂದು 20 ಮಂದಿ ಹಿಂಗೆ ಜನ ಬಂದರು. ನಾನು ಹುಡುಗನ ನಮ್ಮ ತಾಯಿನ ಹತ್ರ ಕೊಟ್ಟದ್ದು ನಾ ಕೆಲಸಕ್ಕೆ ಬಂದೆ. 1 ರೂಪಾಯಿ ಕೊಡೋದು ದಿವಸ. 1 ರೂಪಾಯಿಗೆ ಕೆಲಸ ಮಾಡಿದ್ದು ನಾನು ಮೊದಲೇ. ಅಜ್ಜಿಯವರು ಚಿಕ್ಕ ವಯಸ್ಸಿಂದನೇ ಗಿಡಗಳನ್ನು ಅಂದರೆ ಅವರು ಗಿಡಗಳ ಜೊತೆ ಗಿಡಗಳ ಒಂದು ಉದ್ಯೋಗಕ್ಕಾಗಿ ಗಿಡಗಳನ್ನು ಮಾಡಿರೋವಂಥದ್ದು. ಆದರೆ ಏನಾಗೋಯ್ತು ಅಂತ ಹೇಳಿಬಿಟ್ರೆ ಗಿಡಗಳನ್ನು ಮಾಡ್ತಾ ಗಿಡಗಳ ಮೇಲೆ ಮಕ್ಕಳ ಥರ ಪ್ರೀತಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಆ ಪ್ರೀತಿ ಎಲ್ಲಿಯವರೆಗೆ ಬಂತು ಅಂತ ಹೇಳಿಬಿಟ್ರೆ ಅವ್ರದ್ದು ಆ ಗಿಡಗಳ ಮಾಡೋದನ್ನು ನಿಸ್ವಾರ್ಥ ಸೇವೆ ಅಂತ ತನ್ನ ಮಕ್ಕಳನ್ನು ಯಾವ ಥರ ಒಂದು ಪಾಲಕರು ಬೆಳೆಸ್ತಾರೆ ಆ ರೀತಿಯಲ್ಲಿ ತಾನೊಂದು ತಾಯಿ ಹಾಕ್ಕೊಂಡು ಅವಳು ಬೆಳೆಸಿ ರೀಸೆಂಟಾಗಿ ನಾವು ತಿಳ್ಕೊಂಡಂಗೆ ಅಜ್ಜಿಯವರು ಏನಿಲ್ಲ ಅಂದರೂ ಒಂದು 80 ಲಕ್ಷ ಗಿಡಗಳನ್ನು ಅಂದರೆ ಅವರ ಒಂದು ವಯಸ್ಸಿನ ಆಧಾರದ ಮೇಲೆ ನಾವು ವರ್ಷಕ್ಕೆ ಇಂತಿಷ್ಟು ಗಿಡ ಮಾಡ್ತಿದ್ರು ಅಂತ ಅವರು ಹೇಳಿದ ಪ್ರಕಾರದಲ್ಲಿ ನಾವು ಲೆಕ್ಕಾಚಾರ ತೆಗೆದ ಪ್ರಕಾರದಲ್ಲಿ ಅವರು ಹೆಚ್ಚು ಕಡಿಮೆ ಒಂದು 80 ಲಕ್ಷ ಗಿಡಗಳನ್ನು ಅವರು ಜೀವಮಾನದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೆ. ಇಲ್ಲಿ ಸಾಗೋನಿ ಮಾಡ್ದ, ಮಾವು ಮಾಡ್ದ, ಹಲಸೆ ಮಾಡ್ದ, ವಾಟೆ ಮಾಡ್ದ, ಮುರ್ಲ ಮಾಡ್ದ, ಅಕ್ಕಿ ಅಲ್ಲ ಸ್ವಲ್ಪ ಮಾಡ್ದ. ಹಿಂಗೆ ಏನು ಗಿಡ ಬೇಕು ಜಂಗಲಿ ಗಿಡ ಮಾಡ್ತೇನೆ. ನಿಮ್ಮ ನೆರಳು ಬೇಕಾಗ್ತಿದ್ದು, ನೀರು ಬೇಕಾಗ್ತಿದ್ದು, ಗಾಳಿ ಬೇಕಾಗ್ತಿದ್ದು, ಎಲ್ಲ ಸಿಗ್ತಿದ್ದು. ಮರ ಇದ್ದರೆ ನೀರು, ಮರ ಇಲ್ಲ ನೀರಿಲ್ಲ. ನಾವು ನೆಟ್ಟದ್ದು ಯಾಕೆ ಕಡಿಬೇಕು ಅವರು? ಮರ ಇದರಿಂದ ಏನು ಹಾಳಾಗ್ತಿ ನಿಮ್ಮದು? ಕಾಡಿಲ್ಲಾರ ಇಲ್ಲಿ ಕುಳ್ಳಕ್ಕಾಗುದ? ಅಲ್ಲಿ ಕುಳ್ಳಕ್ಕಾಗ್ತಿದೆ ಆಗೋದಿಲ್ಲ. ಕಾಡಿರೋಕ್ಕಂತಲೂ ಕೂತ ನಂಗೆ ಇಂದಿರಾ ಪರಿಷತ್ತಿ ನಾ ತಗೊಂಡು ಮೇನಕಾ ಗಾಂಧಿ ತಗೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಬಂದ್ವಿ. ಅದು ಒಂದ ಕಡೆ ರಾಜೀವ್ ಪರಿಷತ್ತಿ ಬೆಂಗಳೂರಲ್ಲಿ ಕೊಟ್ಟರು. ನಾ ತಂದು ನಂಗೆ ಪದ್ಮಶ್ರೀ ಕೊಟ್ಟ ಖುಷಿಯಾಗಿತ್ತು. ಬಂದೆ ನಂಗೆ ಖುಷಿನೇಯ. ಅಜ್ಜಿಗೆ ಯಾವಾಗ ಸರ್ಕಾರ ಗೌರವಿಸಿ ಉನ್ನತವಾದ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತು ಆಗ ಈಗ ಜನಗಳಲ್ಲಿ ಪರಿವರ್ತನೆ ಆಗಿದೆ. ಜನಗಳು ಮೊದಲೇ ಉರುವಲಿಗಾಗಿ ಏನು ಕಟ್ಟಿಗೆಗಳಿಗೆ ಮರಗಳನ್ನು ಕಡಿತಾ ಇದ್ದರು, ಅದು ಕಡಿಮೆ ಆಗಿದೆ ಸರ್ ಇವಾಗ. ಮತ್ತು ಮರಗಳ ಒಂದು ರಕ್ಷಣೆಗಾಗಿ ಸ್ವಲ್ಪ ಒಂದು ಪ್ರೋತ್ಸಾಹವನ್ನು ಮಾಡ್ತಾಯಿದ್ದಾರೆ. ಈಗ ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಅದ್ರ ಸಲುವಾಗಿ ಎಲ್ಲರೂ ಗಿಡಗಳನ್ನು ಕಡಿಯೋದು ಮಾಡಿದರೆ ಅದ್ರ ಸಲುವಾಗಿ ಸ್ವಲ್ಪ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಈ ಅಂದರೆ ಅಭಿವೃದ್ಧಿಗಳು ಬೇಕು, ಆದರೆ ಪರಿಸರ ನಾಶ ಆಗದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಅನ್ನುವ ಒಂದು ಮಟ್ಟಿಗೆ ಅಜ್ಜಿಯ ಒಂದು ಈ ಸಾಧನೆ ಜನರಲ್ಲಿ ಮನವರಿಕೆ ಆಗಿದೆ ಸರ್. ನನ್ನದೇ ಮನಸ್ಸು. ಈಗ ಒಂದು ಗಿಡ ಹಚ್ಚಿದ್ರೆ ನೆರಳು ಸಿಗ್ತಿದ್ರು, ಅದಕ್ಕೆ ನಾವೊಂದು ಕಟ್ಟಿಗೆ ಸಿಗ್ತಿದ್ದು, ಕಟ್ಟಿಗೆ ಅದ ನೆರಳು ಕಟ್ಟಿಗೆ ಎಲ್ಲ ಚಿಪ್ಪು ಎಲ್ಲ ಸಿಗ್ತಿದ್ರು. ಅದೇ ನನ್ನ ತಲೆಯೇ ಬಂದದ್ದು. ಮತ್ತು ಯಾರು ಹೇಳಿದ್ದಲ್ಲಪ್ಪ ಇದು ನಾನೇ ಮಾಡೋದು ಹಂಗೆ ಇರ್ತಿತ್ತು. ಕಾಡಿನೊಂದೆ ಮರವಾ ಲತವಾನೋಲಾನೋ ಮೈಯಾಲ ಚೊಪ್ಪಾಲೆ ಚೊಪ್ಪ ಮುರೋವೆಯೋ. ಎಲ್ಲ ಕಾಡು ಬೆಳೆಸಬೇಕು, ನೀವು ಬೆಳೆಸಿ. ಮನೆ ಮುಂದಾರು 2 ಗಿಡ ನೆಡಿ. ಲಾ ಚೊಪ್ಪಲೆ ಚೊಪ್ಪ ಮುರುವೆಯೋಲನು ಮಯ್ಯ ಚೊಪ್ಪಿನೊಂದೆಲೆ ಮನೆಯ ಕಟ್ಟುವಾನೋ. ಚೊಪ್ಪಿನೊಂದೆ ಮನೆಯ ಕಟ್ಟುವಾನೋಲನು ಮಯ್ಯ ಚೊಪ್ಪಿನ ಮನೆಯಲ್ಲೇ ಒಳುವ.